ಈ ಸರ್ಕಾರಕ್ಕೀಗ ಸಾರಿಗೆ ನೌಕರರು ಬೇಡವಾದ್ರ ಸರ್ಕಾರಿ ನೌಕರರ ಬೇಡಿಕೆ ಈಡೇರಿಸೋದಕ್ಕೆ ಹಿಂದೇಟು ಹಾಕ್ತಿರೋದು ಯಾಕೆ ಸರ್ಕಾರ? ವೇತನ ಹೆಚ್ಚಳಕ್ಕೆ ಮತ್ತೆ ಮತ್ತೆ ಪ್ರತಿಭಟನೆ ಮುಷ್ಕರ ಮಾಡಬೇಕಾ ನೌಕರರು? ಪ್ರತಿಭಟನೆಯ ಎಚ್ಚರಿಕೆಯನ್ನ ನಿರಂತರವಾಗಿ ಸರ್ಕಾರಿ ನೌಕರರು ಕೊಡ್ತಾ ಹೋದ್ರೂ ಕೂಡ ತಾತ್ಕಾಲಿಕ ಕಿವುಡರಂತೆ ಸರ್ಕಾರ ವರ್ತನೆ ಮಾಡ್ತಿರೋದು ಯಾಕೆ? ವೇತನ ಹೆಚ್ಚಳಕ್ಕೆ ಮತ್ತೆ ಮತ್ತೆ ಪ್ರತಿಭಟನೆ ಮುಷ್ಕರ ಮಾಡಬೇಕಾ ನೌಕರರು? ದಿನ ಸಾಯವರಿಗೆ ಅಳವ್ರು ಯಾರು ಅಲ್ವಾ? 2 ವರ್ಷದಿಂದ ಸರ್ಕಾರ ಸಾರಿಗೆ ನೌಕರರ ನಡುವೆ ಕೋಲ್ಡ್ ವಾರ್ಗಳು ನಡೀತಾ ಇದೆ. ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟಕ್ಕೆ ಸರ್ಕಾರಿ ನೌಕರರು ಸಜ್ಜಾಗಿದ್ದಾರೆ. ಗುರುವಾರ ಮತ್ತೆ ಧರಣಿ ನಡೆಸುತ್ತಿದ್ದಾರೆ ರಾಜ್ಯ ಸಾರಿಗೆ ನೌಕರರು. ಹಾಗಾದ್ರೆ ಫೆಬ್ರವರಿ 19ನೇ ತಾರೀಕು ರಾಜ್ಯದಲ್ಲಿ ಸರ್ಕಾರಿ ಬಸ್ ಸಂಚಾರ ವ್ಯತ್ಯಯ ಆಗುತ್ತಾ? ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ರೋಡಿಗೆ ಇಳಿತಾವ ಅಥವಾ ಇಲ್ವಾ? ನೌಕರರು ಸಾಮೂಹಿಕವಾಗಿ ಗೈರಾಗಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರಾ? ಹಾಗಾದ್ರೆ ಲೇಬರ್ ಕ್ಲಾಸ್ ಕಥೆ ಏನು? ಗುರುವಾರ ಬೆಂಗಳೂರು ಚಲೋ ಮಾಡ್ತಿದ್ದಾರೆ ರಾಜ್ಯ ಸಾರಿಗೆ ನೌಕರರು. ಕಳೆದ ತಿಂಗಳು ಅನಂತ ಸುಬ್ಬರಾವ್ ನಿಧನ ಹಿನ್ನೆಲೆ ಮುಂದೂಡಿಕೆ ಆಗಿದ್ದ ಪ್ರತಿಭಟನೆ. ಗುರುವಾರ ಸಾವಿರಾರು ನೌಕರರಿಂದ ಬೆಂಗಳೂರು ಚಲೋಗೆ ಸಿದ್ಧತೆ. ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಸಮರ ಸಾರಲಿದ್ದಾರೆ ಸಾರಿಗೆ ನೌಕರರು. ಗುರುವಾರ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ನೌಕರರು. ಹಾಗಾದ್ರೆ ದಿನನಿತ್ಯ ಬಸ್ಸನ್ನ ನಂಬಿಕೊಂಡೇ ಕೂತಿರುವ ಕಾರ್ಮಿಕರ ಗತಿ ಏನು? ಹೆಚ್ಚಿನ ಸಾರಿಗೆ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಬಿಎಂಟಿಸಿ ಬಸ್ ಓಡಿಸೋರು ಯಾರು? ಬಿಎಂಟಿಸಿ ಕೆಎಸ್ಆರ್ಟಿಸಿ ಹೆಚ್ಚಿನ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡಿದ್ರೆ ನಮಗಳ ಕಥೆ ಏನು ಅಂತ ಹೇಳಿ ಜನ ಕಂಗಾಲು. ಹಾಗಾದ್ರೆ ನಿಜಕ್ಕೂ ಕೂಡ ಅವತ್ತು ಪ್ರತಿಭಟನೆ ಆಗೋ ಸಾಧ್ಯತೆಗಳಿದ್ದಾವೆ. ಇನ್ನು ಸುಬ್ಬರಾವ್ ಅವರು ಈ ಹಿಂದೆ ಸಾರಿಗೆ ನೌಕರರಿಗೆ ನೆಗಡಿ ಬಂದರೂ ಕೂಡ ಪಾಪ ಮಾತಾಡ್ತಿತ್ತು ಆ ಮನುಷ್ಯ ಬಂದು, ನಮ್ಮ ಸಾರಿಗೆ ನೌಕರರಿಗೆ ಈ ತರಹದೊಂದು ಸಮಸ್ಯೆ ಇದೆ, ಅದನ್ನು ಬಗೆಹರಿಸಿ ಅಥವಾ ಅದಕ್ಕೊಂದು ಪರಿಹಾರ ಕೊಡಿ ಅಂಥೇಳಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದ ಏಕೈಕ ಗಂಟ್ಲು ಅಂದರೆ ಅದು ಸುಬ್ಬರಾವ್ದು. ಪಾಪ ದಿವಂಗತ ಸುಬ್ಬರಾವ್ ಆಗಿದ್ದಾರೆ. ಅವರ ಕಾಲಾವಧಿಯ ನಂತರ ಯಾರೂ ಕೂಡ ಸರ್ಕಾರಿ ನೌಕರರ ಪರ ಮಾತನಾಡೋದಕ್ಕೆ ಯಾರೂ ಮುಂದಾಗ್ತಾ ಇಲ್ಲ. ಹಾಗಾದರೆ ಇವರ ಗತಿ ಏನು? ವೇತನ ಪರಿಷ್ಕರಣೆ ಮಾಡಿ, ವೇತನ ಹೆಚ್ಚು ಮಾಡಿ ಅನ್ನೋ ಕೂಗು ಇವತ್ತು ನೆನ್ನೆಯದಲ್ಲ. ಸಾಕಷ್ಟು ವರ್ಷಗಳಿಂದಲೂ ಕೂಡ ಸರ್ಕಾರಕ್ಕೆ ಒತ್ತಡ ಹೇರುತ್ತಿದ್ದಾರೆ. ಆದರೆ ಸರ್ಕಾರವೋ ಅದನ್ನು ಕೇಳಿಸಿಕೊಳ್ಳದ ಹಾಗೆ ನಟನೆ ಮಾಡ್ತಾ ಇದೆ. ರಾಮಲಿಂಗಾರೆಡ್ಡಿ ಸಾಹೇಬರು 2 ಖಾತೆ ಇಟ್ಕೊಂಡು ಪಾಪ ಅವ್ರು ಯಾವ ಖಾತೆಗೆ ಹೆಚ್ಚು ಕಾನ್ಸಂಟ್ರೇಟ್ ಕೊಡೋದು ಅನ್ನೋದೇ ಗೊಂದಲದಲ್ಲಿದ್ದಾರೆ. ಮುಜರಾಯಿನೂ ಇದೆ, ಸಾರಿಗೆನೂ ಇದೆ. ಸೊ ಈಗ ಸಾರಿಗೆ ನೌಕರರ ಬೇಡಿಕೆ ಏನು? ಅವರ ಬೇಡಿಕೆಯ ಪೈಕಿ ಸಾಕಷ್ಟಿದ್ದಾವೆ, 9ಕ್ಕೂ ಹೆಚ್ಚು ಬೇಡಿಕೆಗಳಿದ್ದಾವೆ. ಆ ಪೈಕಿ ಒಂದನ್ನಾದರೂ ಬಗೆಹರಿಸಿ ಅಂತ ಹೇಳಿ ಸಾರಿಗೆ ನೌಕರರು ಒತ್ತಡ ಹಾಕ್ತಿದ್ರು. ಸಾರಿಗೆ ಇಲಾಖೆ ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಈ ಹಿಂದೆ ಸಾಕಷ್ಟು ಬಾರಿ ಪ್ರತಿಭಟನೆ, ಇನ್ನೇನು ಪ್ರತಿಭಟನೆ ಆಗಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಘನ ನ್ಯಾಯಾಲಯ ಮಧ್ಯಪ್ರವೇಶ ಮಾಡ್ತು. ಕೋರ್ಟು ಇಂಟರ್ಫಿಯರ್ ಆಗಿ ಬೇಡ ಅಂತ ಹೇಳ್ತು. ನೀವು ಉಲ್ಲಂಘನೆ ಮಾಡಿದ್ದಲ್ಲಿ ನಿಮ್ಮ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸಾದೀತು ಅನ್ನೋ ಎಚ್ಚರಿಕೆಯೂ ಬಂತು. ಅದಾದ ನಂತರ ಕೈಬಿಟ್ರು. ಈಗ ಮತ್ತೆ ಅದರ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಒಂದು ವೇಳೆ ಪ್ರತಿಭಟನೆ ಆಗಿದ್ದೇ ಆದಲ್ಲಿ ಪುರುಷ ಪ್ರಯಾಣಿಕರ ಸಂಖ್ಯೆ ಏರಿಳಿತ ಕಾಣುತ್ತೆ. ಸಾರಿಗೆ ಇಲಾಖೆಯ ಬೊಕ್ಕಸಕ್ಕೆ ಬಹುದೊಡ್ಡ ಪೆಟ್ಟದು. ಇನ್ನು ಸರ್ಕಾರದ ಬೊಕ್ಕಸಕ್ಕೂ ಕೂಡ ತೆರಿಗೆ ರೂಪದಲ್ಲಿ ಅಥವಾ ಟಿಕೆಟ್ ರೂಪದಲ್ಲಿ ಬರುವಂಥ ಆದಾಯಕ್ಕೂ ಕೂಡ ಮಣ್ಣು ಬಿದ್ದಂಗೆ ಆಗುತ್ತೆ. ಮೊದಲೇ ಹಣ ಇಲ್ಲ ಅಂತೇಳಿ ಬಾಗಿಲಲ್ಲಿ ನಿಂತ್ಕೊಂಡು ಬಾಯ್ ಪಡ್ಕೋತಿದ್ದಾರೆ. ಅದ್ರ ಜೊತೆಗೆ ಪ್ರತಿಭಟನೆಯ ಬಿಸಿ ತಾಕಿದ್ರೆ ಸರ್ಕಾರಕ್ಕೆ ಇದು ತುಂಬಲಾರದ ನಷ್ಟ ಆದೀತು ಅಂತ ಹೇಳಿ ಈಗ ರಾಮಲಿಂಗಾರೆಡ್ಡಿ ಸಾಹೇಬರು ನಾನಾ ಸೂತ್ರಗಳನ್ನು ಪ್ರಯೋಗ ಮಾಡಿ ಸರ್ಕಾರಿ ನೌಕರರ ಮನವೊಲಿಸುವ ಪ್ರಯತ್ನ ಕೈ ಹಾಕಿದ್ದಾರೆ. ಅದು ವಿಫಲ ಆಗುತ್ತಾ ಸಫಲ ಆಗುತ್ತಾ ಕಾದು ನೋಡಬೇಕಷ್ಟೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.